ನಿಮಗೆ ಸಂವಿಧಾನ ಮತ್ತು ಭ್ರಷ್ಟಾಚಾರದ ನಡುವಿನ ಸಂಬಂಧದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದೆ ಎಂದು ನಾನು ಅರ್ಥಮಾಡಿಕೊಂಡಿದ್ದೇನೆ. ಸಂವಿಧಾನ ಮತ್ತು ಭ್ರಷ್ಟಾಚಾರ. ಸಂವಿಧಾನವು ಒಂದು ದೇಶದ ಆಡಳಿತ ವ್ಯವಸ್ಥೆಯ ಬುನಾದಿಯಾಗಿದೆ. ಇದು ಒಂದು ದೇಶದಲ್ಲಿ ಹೇಗೆ ಆಳ್ವಿಕೆ ನಡೆಯುತ್ತದೆ, ಯಾರೆಲ್ಲರೂ ಯಾವ ರೀತಿಯ ಅಧಿಕಾರವನ್ನು ಹೊಂದಿರುತ್ತಾರೆ ಮತ್ತು ಪ್ರತಿಯೊಬ್ಬ ನಾಗರಿಕನಿಗೆ ಯಾವ ರೀತಿಯ ಹಕ್ಕುಗಳು ಇರುತ್ತವೆ ಎನ್ನುವುದನ್ನು ನಿರ್ಧರಿಸುತ್ತದೆ. ಭ್ರಷ್ಟಾಚಾರ ಎಂದರೆ ಸಾರ್ವಜನಿಕ ಹುದ್ದೆಯಲ್ಲಿರುವ ವ್ಯಕ್ತಿಗಳು ತಮ್ಮ ಸ್ವಂತ ಲಾಭಕ್ಕಾಗಿ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವುದು. ಇದು ಒಂದು ದೇಶದ ಅಭಿವೃದ್ಧಿಯನ್ನು ತಡೆಯುತ್ತದೆ ಮತ್ತು ಜನರ ನಂಬಿಕೆಯನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ. ಸಂವಿಧಾನ ಭ್ರಷ್ಟಾಚಾರವನ್ನು ಹೇಗೆ ತಡೆಯುತ್ತದೆ? ಅಧಿಕಾರ ವಿಭಜನೆ. ಸಂವಿಧಾನವು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಎಂದು 3 ವಿಭಾಗಗಳಾಗಿ ಅಧಿಕಾರವನ್ನು ವಿಭಜಿಸುತ್ತದೆ. ಇದರಿಂದ ಯಾವುದೇ ಒಂದು ವಿಭಾಗವು ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವುದನ್ನು ತಡೆಯುತ್ತದೆ. ಜನಪ್ರತಿನಿಧ್ಯ. ಸಂವಿಧಾನವು ಜನರು ತಮ್ಮ ಪ್ರತಿನಿಧಿಗಳನ್ನು ಆರಿಸಿಕೊಳ್ಳುವ ಹಕ್ಕನ್ನು ನೀಡುತ್ತದೆ. ಇದರಿಂದ ಜನರು ತಮ್ಮ ಪ್ರತಿನಿಧಿಗಳ ಮೇಲೆ ನಿಗಾ ವಹಿಸಬಹುದು ಮತ್ತು ಅವರನ್ನು ಜವಾಬ್ದಾರರನ್ನಾಗಿ ಮಾಡಬಹುದು. ಅಧಿಕಾರದ ವಿಕೇಂದ್ರೀಕರಣ. ಸಂವಿಧಾನವು ಅಧಿಕಾರವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ವಿಭಜಿಸುತ್ತದೆ. ಇದರಿಂದ ಅಧಿಕಾರ ಕೇಂದ್ರೀಕರಣವಾಗುವುದನ್ನು ತಡೆಯುತ್ತದೆ ಮತ್ತು ಭ್ರಷ್ಟಾಚಾರದ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ಸುತಾರಾಂಕ. ಸಂವಿಧಾನವು ಸರ್ಕಾರಿ ಕೆಲಸಗಳನ್ನು ಸುತಾರಾಂಕವಾಗಿ ಮಾಡಬೇಕೆಂದು ಹೇಳುತ್ತದೆ. ಇದರಿಂದ ಜನರು ಸರ್ಕಾರಿ ಕೆಲಸಗಳ ಬಗ್ಗೆ ಮಾಹಿತಿ ಪಡೆಯಬಹುದು ಮತ್ತು ಅಧಿಕಾರಿಗಳನ್ನು ಜವಾಬ್ದಾರರನ್ನಾಗಿ ಮಾಡಬಹುದು. ಅಧಿಕಾರದ ಮಿತಿ. ಸಂವಿಧಾನವು ಪ್ರತಿಯೊಬ್ಬ ಅಧಿಕಾರಿಯ ಅಧಿಕಾರವನ್ನು ಮಿತಿಗೊಳಿಸುತ್ತದೆ. ಇದರಿಂದ ಯಾವುದೇ ಅಧಿಕಾರಿ ತನ್ನ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವುದನ್ನು ತಡೆಯುತ್ತದೆ. ಸಂವಿಧಾನದ ಮಿತಿಗಳು. ಅನುಷ್ಠಾನ. ಸಂವಿಧಾನದಲ್ಲಿರುವ ನಿಯಮಗಳು ಅನುಷ್ಠಾನಗೊಳ್ಳುವುದು ಮುಖ್ಯ. ರಾಜಕೀಯ ಇಚ್ಛಾಶಕ್ತಿ. ಭ್ರಷ್ಟಾಚಾರವನ್ನು ತಡೆಯಲು ರಾಜಕೀಯ ಇಚ್ಛಾಶಕ್ತಿ ಅತ್ಯಂತ ಮುಖ್ಯ. ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ. ದೇಶದ ಆರ್ಥಿಕ ಪರಿಸ್ಥಿತಿ ಮತ್ತು ಸಾಮಾಜಿಕ ಅಸಮಾನತೆಗಳು ಭ್ರಷ್ಟಾಚಾರವನ್ನು ಪ್ರೋತ್ಸಾಹಿಸಬಹುದು. ಸಾಂಸ್ಕೃತಿಕ ಅಂಶಗಳು. ಕೆಲವು ಸಂಸ್ಕೃತಿಗಳಲ್ಲಿ ಭ್ರಷ್ಟಾಚಾರವನ್ನು ಸಹಿಸಿಕೊಳ್ಳುವ ಪ್ರವೃತ್ತಿ ಇರುತ್ತದೆ. ತೀರ್ಮಾನ. ಸಂವಿಧಾನವು ಭ್ರಷ್ಟಾಚಾರವನ್ನು ತಡೆಯಲು ಒಂದು ಉತ್ತಮ ಆಧಾರವನ್ನು ಒದಗಿಸುತ್ತದೆ. ಆದರೆ ಸಂವಿಧಾನದ ನಿಯಮಗಳು ಸರಿಯಾಗಿ ಅನುಷ್ಠಾನಗೊಳ್ಳುವುದು, ರಾಜಕೀಯ ಇಚ್ಛಾಶಕ್ತಿ ಇರುವುದು ಮತ್ತು ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳನ್ನು ಸುಧಾರಿಸುವುದು ಅತ್ಯಂತ ಮುಖ್ಯ. ನೀವು ಯಾವ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿ ಬಯಸುತ್ತೀರಿ? ನಿಮ್ಮ ದೇಶದ ಸಂವಿಧಾನದಲ್ಲಿ ಭ್ರಷ್ಟಾಚಾರವನ್ನು ತಡೆಯಲು ಏನು ಮಾಡಲಾಗಿದೆ? ಇತರ ದೇಶಗಳಲ್ಲಿ ಭ್ರಷ್ಟಾಚಾರವನ್ನು ಹೇಗೆ ತಡೆಯಲಾಗಿದೆ? ಭ್ರಷ್ಟಾಚಾರವನ್ನು ತಡೆಯಲು ನೀವು ಏನು ಮಾಡಬಹುದು? ನಿಮ್ಮ ಪ್ರಶ್ನೆಗಳನ್ನು ಕೇಳಿ, ನಾನು ನಿಮಗೆ ಸಹಾಯ ಮಾಡಲು ಸಿದ್ಧನಿದ್ದೇನೆ.